ಕೇಳ್ತಿದ್ರಲ್ಲ ಇವ್ರನ್ನ ಮದ್ವೆ ಆಗ್ತೀರಾ ಅಂತ. ನಾನೇ ಆಗಿದ್ದೀನಿ, ನಾನೇ ತಾಳಿ ಕಟ್ಟಿದ್ದೀನಿ. ಓಕೆನಾ? ನನ್ನಿಂದ ಆಗಿರೋ ಸಮಸ್ಯೆನ ನಾನೇ ಬಗೆಹರಿಸ್ಕೊತಾ ಇದ್ದೀನಿ. ಈಗ ಎಲ್ರಿಗೂ ಸಮಾಧಾನನಾ? ಆದ್ರೆ ಒಂದ್ ತಿಳ್ಕೊಳ್ಳಿ, ನಾನು ಇವ್ರಿಗೆ ತಾಳಿ ಕಟ್ಟಿರೋದು ನಾವೇನೋ ತಪ್ಪು ಮಾಡಿದೀವಿ, ಅದನ್ನ ಸರಿಪಡಿಸ್ಕೋಬೇಕು ಅಂತ ಅಲ್ಲ. ನೀವೆಲ್ಲ ಇವಳಿಗೆ ಬೆರಳು ತೋರಿಸಿ ಮಸಿ ಬೆಳಿಬೇಕು ಅಂತಿದ್ರಲ್ಲ, ಅದನ್ನ ತೆಗಿಬೇಕು ಅಂತ. ಈಗಲೂ ಹೇಳ್ತಾ ಇದೀನಿ, ನಾವೇನ್ ತಪ್ಪು ಮಾಡಿರಲಿಲ್ಲ. ಅದೇ ನಿಮ್ಗಳ ದೃಷ್ಟಿಲಿ ತಪ್ಪು ಅಂತ ಅನ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಕೊಟ್ಟ ಪರಿಹಾರ. ಇವರಿಗೆ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಇಷ್ಟು ದಿವಸ ಸುಶಾಂತ ನನ್ನ ಅಳಿಯ ಆಗ್ಲಿ ಅಂತ ಆಸೆ ಪಡ್ತಾ ಇದ್ದೆ. ಆದ್ರೆ ಈಗ ಸುಶಾಂತ್ ಜೀವನದಲ್ಲಿ ಬೇರೆ ಹುಡುಗಿ ಇದ್ದಾಳೆ. ಅವರಿಬ್ರು ಒಂದೇ ರೂಮಲ್ಲಿ ಇದ್ರು ಅಂತ ಗೊತ್ತಾದ ಮೇಲೂ ಕೂಡ ನಾನು ಹೇಗಕ್ಕ ನನ್ನ ಮಗಳನ್ನ ಅವನಿಗೆ ಮದ್ವೆ ಮಾಡ್ಕೊಡ್ಲಿ? ಇದರಿಂದ ನನ್ನ ಮಗಳ ಜೀವನ ಹಾಳಾಗತ್ತೆ. ಯೋ ಕಾಂಚನ, ಸುಶಾಂತ್ ಮದ್ವೆ ವಿಚಾರದಲ್ಲಿ ನನ್ನ ನಿರ್ಧಾರನೇ ಫೈನಲ್. ನಾನು ಯಾವ ಹುಡುಗಿನೋ ತೋರಿಸ್ತೀನೋ ಅವನು ಅದೇ ಹುಡುಗಿಗೆ ತಾಳಿ ಕಟ್ಟೋದು. ನೋಡು, ಇನ್ನೇನು ಮೂರ್ತಿ ಅವನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಇವತ್ತೇ ಎಂಗೇಜ್ಮೆಂಟ್ ಮಾಡ್ತೀನಿ. ಈ ಮದ್ವೆಗೆ ಒಪ್ಕೋ ಕಾಂಚನ. ಇಲ್ಲ ಅಕ್ಕ, ನಾನು ಈ ಮದ್ವೆಗೆ ಒಪ್ಕೊಳ್ಳಲ್ಲ. ಆದ್ರೆ ನನಗೊಪ್ಪಿಗೆ ಇದೆ. ಅತ್ತೆ, ಸುಶಾಂತ್ನ ನಾನು ಮದ್ವೆ ಆಗ್ತೀನಿ. ಮದ್ವೆ ಮಾಡಿಸಿ. ನೀನು ಆರಾಧನಾ ಒಳ್ಳೆ ಜೋಡಿ ಅಂತ ಎಷ್ಟೋ ದಿನ ಅನಿಸ್ತಿತ್ತು, ಆದ್ರೆ ಅದು ಇವತ್ತು ನಿಜ ಆಯ್ತು. ಬಹುಶಃ ನೀವಿಬ್ರು ಒಂದಾಗ್ಲಿ ಅಂತಾನೆ ಆ ದೇವ್ರು ಇಂಥ ಸಂದರ್ಭನ ಸೃಷ್ಟಿ ಮಾಡಿದಾನೆ. ಹೌದು, ಒಂದೇ ಸಲಕ್ಕೆ ನಮ್ಮ ಆರಾಧನಂಗೆ ಅಂಟಿದ ಕಳಂಕ ಕಳ್ದೆ ನೀನು. ಇನ್ಯಾರು ಕೆಟ್ಟದಾಗ ಮಾತಾಡಲ್ಲ. ಐಮ್ ಸಾರಿ ಆರಾಧನಾ, ನಮ್ಮನ್ನು ಯಾರು ನಂಬಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನ ತಪ್ಪು ತಿಳ್ಕೊಂಡ್ರು. ಕೇಳಿಸ್ಕೊಂಡ್ರ? ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ತಿದ್ದಾರೆ, ಆದ್ರೆ ನಿಮ್ ಬಗ್ಗೆ ಈ ತರ ಮಾತಾಡ್ತಾರಲ್ಲ. ನನಗದನ್ನೆಲ್ಲ ಸಹಿಸಕ್ಕಾಗ್ಲಿಲ್ಲ. ಎಲ್ಲನೂ ಸರಿ ಮಾಡ್ಬೇಕು ಅನ್ನೋ ಆತ್ರದಲ್ಲಿ ನಿಮ್ಗೊಂದು ಮಾತು ಕೇಳದೆ ತಾಳಿ ಕಟ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಆರಾಧನಾ. ನನ್ನ ದೃಷ್ಟಿಲಿ ಈ ಸಂದರ್ಭಕ್ಕೆ ನಾನು ಮಾಡ್ತಿರೋದು ಸರಿ ಅನ್ಸ್ತು, ಆದ್ರೆ ನನಗೇನೋ ತಪ್ಪು ಮಾಡಿದೀನಿ ಅಂತ ಅನ್ಸ್ತಿದೆ. ಒಂದು ಮದುವೆ ಆಗೋದು 2 ಮನ್ಸುಗಳು ಒಪ್ಕೆಯಿಂದ, ಆದ್ರೆ ನಾನು ನಿಮ್ಗೊಂದು ಮಾತು ಕೇಳಲಿಲ್ಲ. ಈ ಮನೆಗೆ ತಕ್ಕ ಸೊಸೆ ನೀನೆ. ಸುಶಾಂತ್ ಇವತ್ತು ಬರ್ತಾ ಇದ್ದಂಗೆನೆ ನಿಂದು ಅವನು ಎಂಗೇಜ್ಮೆಂಟ್ ಮಾಡ್ಬಿಡ್ತೀನಿ, ಸರಿನಾ? ಮತ್ತೆ ದಿಶಾ, ನಿನ್ಗಿನ್ ತಲೆ ಕೆಟ್ಟಿದ್ಯಾ? ಅಮ್ಮ ಅಂತ ನಾನು ಒಬ್ಳಿದ್ದೀನಿ, ನನಗೆ ಒಂದು ಮಾತು ಕೇಳದೆ ಮದ್ವೆಗೆ ಒಪ್ಪಿಗೆ ಅಂತ ಹೇಳ್ತಿದ್ಯಲ್ಲ. ಅಮ್ಮ ಪ್ಲೀಸ್, ನಿನ್ಗೂ ಗೊತ್ತು ನನಗೆ ಸುಶಾಂತ್ ಅಂದ್ರೆ ಎಷ್ಟಿಷ್ಟ ಅಂತ. ನಾನು ಯಾವತ್ತಿದ್ರೂ ಅವನನ್ನೇ ಮದ್ವೆ ಆಗೋದು. ಪ್ಲೀಸ್ ನನ್ನ ಕನ್ಸಿಗೆ ಅಡ್ಡ ಬರಬೇಡ. ಅಲ್ಲ ದಿಶಾ, ಕಾಂಚನ, ನೀನು ಸುಶಾಂತ್ನ ಚಿಕ್ಕ ವಯಸ್ಸಿಂದ ನೋಡಿದ್ಯಾ? ನಿನಗೆ ನಿಜವಾಗ್ಲೂ ಅನ್ಸುತ್ತಾ ಅವನಿಂತ ಸಂಸ್ಕಾರ ಇಲ್ದೇ ಇರೋಂಥ ಕೆಲಸ ಮಾಡ್ತಾನೆ ಅಂತ? ದಿಶಾ ಸುಶಾಂತ್ನ ತುಂಬಾ ಹಚ್ಕೊಂಡಿದ್ದಾಳೆ. ಇವತ್ತು ಸಾಯಂಕಾಲನೇ ಅವರಿಬ್ಬರು ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಆದಷ್ಟು ಬೇಗ ಅವ್ರ ಮದ್ವೆ ಕೂಡ ಮಾಡೋಣ. ಕಾಂಚನ, ಅವರಿಬ್ರು ತುಂಬಾ ಸುಖವಾಗಿರ್ತಾರೆ. ಕಾಂಚನ, ನಮ್ಮ ಮಕ್ಕಳ ಸಂತೋಷ ತಾನೇ ನಮಗ್ ಬೇಕಾಗಿರೋದು, ಇಲ್ಲ ಅನ್ಬೇಡ್ವೆ? ಮಮ್ಮಿ ಪ್ಲೀಸ್. ದಿಶಾ, ನೀನೇನು ಯೋಚನೆ ಮಾಡಬೇಡಮ್ಮ. ನೀನು ತುಂಬ ಖುಷಿಯಾಗಿರ್ತೀಯ. ನನ್ನ ಮಗನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಡೌಟೇ ಬೇಡ ಅತ್ತೆ. ಕಂದ, ನನಗಿಷ್ಟೇ ಸಾಕು. ನೋಡು, ಇವತ್ತು ಸಾಯಂಕಾಲನೇ ಎಂಗೇಜ್ಮೆಂಟು. ನೀನು ರೆಡಿ ಆಗ್ಬಿಡು. ಸೀರೆ ಒಡವೆ ಎಲ್ಲ ನಾನೇ ಕೊಡ್ತೀನಿ. ಕಾಂಚನ, ಗಣಪತಿಗೆ ಫೋನ್ ಮಾಡಿ ಈಗಲೇ ಹೊರಡಕ್ಕೆ ಹೇಳು. ಮೈಸೂರಿಂದ ಇಲ್ಲಿ ಬಂದು ತಲುಪಕ್ಕೆ 1.5 ಗಂಟೆ ಆಗುತ್ತೆ. ನಾನು ಪುರೋಹಿತ್ರಿಗೆ ಫೋನ್ ಮಾಡ್ತೀನಿ. ರೇವತಿ,
ಎಂಥ ಕೆಲಸ ಮಾಡ್ಬಿಟ್ನ ಇವನು. ನಾವೇನ್ ಸಿನಿಮಾ ನೋಡ್ತಾ ಇದ್ದೀವೇನೆ? ನನ್ನ ಮಗಳನ್ನ ಕಾಪಾಡ್ಬಿಟ್ಟೆ ಕಣಪ್ಪ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಿಮ್ಮ ಮೇಲೆ ಅನುಮಾನದಿಂದ ನಾನು ಈ ತರ ಮಾತಾಡ್ಲಿಲ್ಲ. ಏನೂ ತಪ್ಪು ಮಾಡದೇ ಇದ್ರು ನನ್ನ ಮಗಳು ಆಪಾದನೆ ಹೊತ್ಕೊಂಡ್ಲಲ್ಲ. ಜೀವನ ಪೂರ್ತಿ ಚುಚ್ಚು ಮಾತು ಕೇಳ್ಬೇಕಾಗುತ್ತಲ್ಲ ಅಂತ ನಾನು ಈ ತರ ಎಲ್ಲ ಮಾತಾಡ್ಬಿಟ್ಟೆ. ಆದ್ರೆ ನೀನು ನನ್ನ ಮಗಳ ಕಡೆ ಯಾರು ಬೆರಳು ತೋರಿಸ್ಬಾರ್ದು ಹಾಗೆ ಮಾಡ್ಬಿಟ್ಟೆಲ್ಲಪ್ಪ. ನಿಜಕ್ಕೂ ನೀನ್ ದೊಡ್ಡವನಪ್ಪ. ಇಷ್ಟ ಅಲ್ಲ ರಾಜ್, ನನಗೊಬ್ಬ ಫ್ರೆಂಡ್ ಇದ್ದ. ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಮಾಡಿ ಕೊಂದು ಬಿಟ್ರು. ಯಾರು? ಆ ಧರ್ಮೇಂದ್ರನ್ ಮಗ ಸುಶಾಂತ್ ರಾಜ್ ಪ್ರಧಾನ್. ಸಾವಿತ್ರಿ, ಏನ್ ಮಾಡಕ್ ಹೊರಟಿದ್ಯಾ ನೀನು? ರೀ, ನಾನಿವತ್ತು ದಿಶಂಗೂ ಸುಶಾಂತ್ಗೂ ಎಂಗೇಜ್ಮೆಂಟ್ ಮಾಡಿಸ್ಬೇಕು ಅಂತಿದ್ದೀನಿ. ಸಾವಿತ್ರಿ, ನನಗೆ ಏನಾಗಿದೆ? ಇದ್ದಕ್ಕಿದ್ದಾಗೆ ಎಂಗೇಜ್ಮೆಂಟ್ ಅಂದ್ರೆ ನಾವೇನ್? ರೀ, ಸುಶಾಂತ್ಗೆ ಯಾವತ್ತಾದ್ರೂ ಒಂದಿನ ಮದ್ವೆ ಮಾಡಿಸ್ಲೇಬೇಕು ತಾನೆ. ಅದು ಅಲ್ಲದೆ ದಿಶಾ ಸುಶಾಂತೇ ನನ್ ಗಂಡ ಅಂತ ಮನ್ಸಾರ ಯಾವಾಗ್ಲೂ ಒಪ್ಕೊಂಡ್ಬಿಟ್ಟಿದ್ದಾಳೆ. ನಾನು ಇವತ್ತು ಅದನ್ನ ನಿಶ್ಚಯ ಮಾಡ್ತಾ ಇದ್ದೀನಿ ಅಷ್ಟೇ. ನಾನ್ ನಿನ್ಗೆ ಹೇಳಿದ್ದೀನಲ್ವಾ, ಸುಶಾಂತ್ ಮದುವೆ ವಿಚಾರನ ಅವನೇ ನಿರ್ಧಾರ ಮಾಡ್ತಾನೆ. ಯಾಕೆ ಅವಸರ ಮಾಡ್ತೀಯ ನೀನು? ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾನೆ. ಅವನೊಂದು ಮಾತು ಕೇಳು, ಅವನ ಅಭಿಪ್ರಾಯ ತಗೋ, ಆಮೇಲೆ ನಿನ್ಗೇನು ಅನ್ಸುತ್ತೋ ಅದನ್ನು ಮಾಡು. ಅಲ್ಲ ರೀ, ನನ್ನ ಮಗನ ಮದ್ವೆ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋ ಅಧಿಕಾರನೂ ನಂಗಿಲ್ವಾ? ಇದು ಅಧಿಕಾರ ಚಲಾಯಿಸೋ ವಿಷಯ ಅಲ್ಲ ಸಾವಿತ್ರಿ, ಮದುವೆ ವಿಷಯ. ಮಕ್ಕಳ ಮದುವೆ ವಿಚಾರದಲ್ಲಿ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು. ಅವರ ಬದುಕನ್ನು ಅವ್ರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೊಂದು ಅವಕಾಶ ಕೊಡಬೇಕು. ಇದರಲ್ಲಿ ನಮ್ಮ ಪ್ರತಿಷ್ಠೆ ಎಲ್ಲ ಇರಬಾರ್ದು. ನೋಡಿ, ಸುಶಾಂತ್ ವಿಚಾರದಲ್ಲಿ ನನ್ನ ನಿರ್ಧಾರನೇ ಫೈನಲ್. ನಿಮಗ್ ನಂಬಿಕೆ ಇದೆ ಅಲ್ವಾ, ನಾನು ಏನೇ ಮಾಡಿದ್ರು ನನ್ನ ಮಗನ್ ಒಳ್ಳೇದಕ್ಕೆ ಅಂತ. ಅಂದಮೇಲೆ ನೀವ್ ಹೀಗೆ ವಿರೋಧ ಮಾಡಬೇಡಿ. ನೀನು ಯಾಕೆ ಮದುವೆ ವಿಚಾರದಲ್ಲಿ ಇಷ್ಟೊಂದು ಅವಸರ ಮಾಡ್ತಾ ಇದೆಯಾ ಸಾವಿತ್ರಿ? ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ? ಹೌದು, ಇದೆ. ನನ್ನ ಮಗ ಆ ಶಿವಶಂಕರ್ ಮಗಳನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋ ನಿಜ ನನಗೆ ಗೊತ್ತಾಗಿದೆ. ಅದಾಗಬಾರ್ದು. ಅದಕ್ಕೆ ದಿಶಾನ ಅವನು ಮದುವೆ ಆಗಬೇಕು. ಅವರಿಬ್ರು ಸುಖವಾಗಿರ್ಬೇಕು. ಸಾವಿತ್ರಿ, ನಿನ್ನನ್ನೇ ಕೇಳ್ತಾ ಇರೋದು ನಾನು. ರೀ, ಇವತ್ತು ದಿಶಾ ಜೊತೆ ನನ್ನ ಮಗನ ಎಂಗೇಜ್ಮೆಂಟ್ ನಡೆಯುತ್ತೆ ಅಷ್ಟೇ. ಏನಾಯ್ತು ಇವಳಿಗೆ? ಯಾವತ್ತೂ ನನ್ನ ವಿರುದ್ಧ ಮಾತಾಡ್ದವಳಲ್ಲ. ಗುಡ್ ಅಮ್ಮ, ನಾನು ಹೇಗೆ ಆಡಿಸ್ತಿದ್ದೀನೋ ಹಾಗೇ ಆಡ್ತಿದ್ಯಾ. ಈ ಗೊಂಬೆ ಆಟ ನಿಜಕ್ಕೂ ಥ್ರಿಲ್ಲಿಂಗ್ ಆಗಿದೆ. ನಾನು ತಾಳಿ ಕಟ್ಟಿದೆ, ಸಮಸ್ಯೆ ಮುಗೀತು, ಹೊಸ ಜೀವನ ಶುರು ಆಗ್ತಿದೆ. ಆದರೆ ಈ ಬೆಡ್ರೂಮ್ ಮಧ್ಯೆ ಒಂದು ವಿಷಯ ಉಳಿದಿದೆ. ಅದೊಂದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಏನೇ ಇದ್ರು ಮನಸ್ಸು ಬಿಚ್ಚಿ ಮಾತಾಡಿ ರಾಜ್. ನಿಮ್ಗೆ 2 ವಿಷಯ ಹೇಳಬೇಕು ಮುನಿಯಮ್ಮ. ಇದನ್ನ ತುಂಬ ದಿನದಿಂದ ನಿಮ್ಗೆ ಹೇಳ್ಬೇಕು ಅಂತ ಒತ್ತಾಡ್ತಿದ್ದೆ. ಆದರೆ ಈ ಥರ ಒಂದು ಪರಿಸ್ಥಿತಿಲಿ ಹೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಈಗ ತಾಳಿ ಕಟ್ಟಾದ್ಮೇಲೂ ಹೇಳಿಲ್ಲ ಅಂದರೆ ತುಂಬ ದೊಡ್ಡ ತಪ್ಪಾಗತ್ತೆ. ಮೊದಲನೇದು, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಮುನಿಯಮ್ಮ. ಆಗಲ್ಲ ಅಷ್ಟು ಪ್ರೀತಿ
ಅಂತ ಎದುರು ನೋಡ್ತಾ ಇದ್ದೀನಿ. ಇವತ್ತು ನಾನು ಅನ್ಎಕ್ಸ್ಪೆಕ್ಟೆಡ್ ತಾಳಿ ಕಟ್ಟಿರ್ಬೋದು, ಆದರೆ ನನ್ನ ಮನಸ್ಸೊಳಗಡೆ ನಿಮ್ಮ ಮದುವೆ ತುಂಬ ದಿನದಿಂದನೇ ಆಗೋಗಿದೆ. ಎಷ್ಟೋ ದಿನದಿಂದ ಈ ಮಾತು ನನ್ನ ಗಂಟಲಲ್ಲೇ ಸಿಗಾಕೊಂಡಿತ್ತು. ಇವತ್ತು ಆಚೆ ಬರ್ತಿದೆ. ಐ ಲವ್ ಯು ಮುನಿಯಮ್ಮ. ಅಮ್ಮ ಈಗಲೇ ಡಿಸೈನರಿಗೆ ಕಾಲ್ ಮಾಡಿ ಒಂದು ಒಳ್ಳೆ ಕಾಸ್ಟ್ಯೂಮ್ ಕಳ್ಸಕ್ ಹೇಳ್ತೀನಿ. ಅತ್ತೆ ಕೊಡೋ ಸೀರೆನ ಸುಶಾಂತ್ ರಿಂಗ್ ಹಾಕಿದ್ಮೇಲೆ ಉಟ್ಕೋತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಆಗಿರೋ ಲೆಹಂಗಾ ಹಾಕೋತೀನಿ. ಏ ದಿಶಾ, ನಿನ್ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೆ. ಆ ಸುಶಾಂತ್ ಯಾವ್ದೋ ಹೋಟೆಲ್ ರೂಮ್ ಅಲ್ಲಿ ಒಂದು ಹುಡುಗಿ ಜೊತೆ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಅವನನ್ನೇ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ. ಅಮ್ಮ ಚಿಕ್ಕ ವಯಸ್ಸಿಂದಲೂ ಸುಶಾಂತೆ ನಿನ್ ಗಂಡ ಅಂತ ನನಗೆ ತಲೆಯಲ್ಲಿ ತುಂಬಿಸಿದ್ ನೀನೇ ಅಲ್ವಾ? ನನ್ ಮನ್ಸಲ್ಲಿ ಅವನ ಬಗ್ಗೆ ಲವ್ ಹುಟ್ಟೋ ಕಾರಣನೇ ನೀವುಗಳು. ಈಗ ಹೀಗೆ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡು, ಇದು ನಿನ್ ಜೀವನದ ಪ್ರಶ್ನೆ. ಎಸ್ ಅಮ್ಮ, ಇದು ನನ್ನ ಜೀವನದ ಪ್ರಶ್ನೆನೇ. ಆದ್ರೆ ನೀನ್ ಯೋಚನೆ ಮಾಡು, ನಾನು ಸುಶಾಂತ್ನ ಮದ್ವೆ ಆಗಿ ಖುಷಿಯಾಗಿರ್ಬೇಕು ಅಥವಾ ಇನ್ಯಾವನ್ನೋ ಮದ್ವೆ ಆಗಿ ಜೀವನ ಹಾಳು ಮಾಡ್ಕೋಬೇಕು? ಸರಿ ಅಮ್ಮ, ಮದ್ವೆ ಆಗೋದು ಬಿಡೋದು ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಇವತ್ತೇ ಎಂಗೇಜ್ಮೆಂಟ್ ಆಗ್ಬೇಕಂತ ಏನ್ ಅರ್ಜೆಂಟ್? ನೀನಾದ್ರೂ ನಿಮ್ಮ ಮತ್ತೆ ಹೇಳ್ಬೇಕು ತಾನೆ. ಅವನನ್ನೇ ಮದ್ವೆ ಆಗ್ತಿದ್ದೀನಿ ಅಂದ್ಮೇಲೆ ಇವತ್ತೇ ಎಂಗೇಜ್ಮೆಂಟ್ ಆಗೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಓ, ನಿಧಾನಕ್ಕೆ ನನ್ನ ಮನಸ್ಸನ್ನ ಬದಲಾಯಿಸ್ಬೇಕು ಅನ್ಕೊಂಡ? ನೋವೇ ಅಮ್ಮ, ನಾನು ಸುಶಾಂತ್ ಕೈಲೇನೆ ತಾಳಿ ಕಟ್ಸ್ಕೊಳ್ಳೋದು. ಅಷ್ಟಕ್ಕೂ ಸುಶಾಂತ್ ತಪ್ಪು ಮಾಡಿದ್ದಾನೆ ಅಂತ ಅದು ಹೇಗೆ ಅನ್ಕೊಂಡೆ ನೀನು? ಅವನು ತಪ್ಪು ಮಾಡಿಲ್ಲ, ಅದು ನನಗೆ ಗೊತ್ತು. ಅವನಿನ್ನು ಬಂದೇ ಇಲ್ಲ, ಅಲ್ಲೇನ್ ನಡೀತು ಅಂತ ಗೊತ್ತೇ ಇಲ್ಲ. ದೊಡ್ಡದಾಗಿ ಎಲ್ಲ ಗೊತ್ತಿರೋ ತರ ಮಾತಾಡ್ತಿದ್ದೆ ನೋಡು. ಅದೇನಾದ್ರೂ ಮಾಡ್ಕೊ. ನೀನ್ ಅಪ್ಪನ್ ಫೋನ್ ಮಾಡಿದ್ಯಾ? ಅವ್ರು ಬರ್ತಿದಾರಾ? ನಿಮ್ಮ ಅಪ್ಪಂಗ ಮೊದ್ಲೇ ಬುದ್ಧಿ ಇಲ್ಲ. ನಿನ್ ಎಂಗೇಜ್ಮೆಂಟ್ ಅನ್ಕೊಂಡು ಕುಣ್ಕೊಂಡ್ ಹೊರಟಿದ್ದಾರೆ. ಸೋ ಸ್ವೀಟ್ ಆಫ್ ಯು ಡ್ಯಾಡ್. ನೀವ್ ಅಪ್ಪ ಮಗಳು ಇಬ್ರು ಸೇರಿ ಏನೋ ಎಡವಟ್ ಮಾಡ್ಕೊಳ್ತೀರಾ ಅಂತ ನನಗೆ ಅನ್ಸ್ತಿದೆ. ಏನ್ ಎಡವಟ್ಟಮ್ಮ? ಎಡವಟ್ಟೆಲ್ಲ ಏನಿಲ್ಲ ಅಮ್ಮ. ನಾನ್ ಮದ್ವೆ ಆದ್ಮೇಲೆ ಇದೇ ಮನೇಲಿ ಇರ್ತೀನಿ. ನಾನ್ ಖುಷಿಯಾಗಿದ್ದೀನೋ ಇಲ್ವೋ ಅಂತ ದಿನ ನೀನೇ ನೋಡ್ಬೋದು. ಬೇರೆ ಯಾರಿಗಾದ್ರೂ ಮದ್ವೆ ಮಾಡ್ಕೊಟ್ರೆ ನಾನು ನಿನ್ನಿಂದ ದೂರ ಆಗ್ತೀನಿ. ಅಟ್ಲೀಸ್ಟ್ ಮಗಳು ಕಣ್ಮುಂದನೇ ಇರ್ತಾಳೆ ಅಂತ ಖುಷಿ ಪಡಮ್ಮ. ರಾಜ್, ನಿಮ್ಮ ಬಾಯಿಂದ ಯಾವ ಮಾತು ಕೇಳಬೇಕು ಅಂದ್ಕೊಂಡಿದ್ನೋ ಅದನ್ನೇ ಹೇಳಿದ್ದೀರಾ. ನನಗೂ ನೀವಿಷ್ಟ ರಾಜ್. ನೀವಿಲ್ಲದೆ ನಾನು ಇರೋದಿಲ್ಲ. ಇದಕ್ಕೆ ಪ್ರೀತಿ ಅಂತ ಹೆಸರಾದ್ರೆ ನಂದು ಪ್ರೀತಿನೇ. ಐ ಲವ್ ಯು. ಆದರೆ ಇದನ್ನ ನಿಮ್ಮ ಹತ್ರ ಈ ಕ್ಷಣದಲ್ಲೂ ಹೇಳೋದಕ್ಕಾಗ್ತಿಲ್ಲ ನನಗೆ. ನೀವು ನನಗೆ ತಾಳಿನೇ ಕಟ್ಟಿದ್ದೀರಾ, ಆದರೂ ನನ್ನ ಮನಸ್ಸಿನ ಮಾತು ಆಚೆ ಹಾಕೋದಕ್ಕಾಗ್ತಿಲ್ಲ. ಈಗ ಎರಡನೇ ವಿಷಯ ಹೇಳ್ತೀನಿ. ನಿಜ ಹೇಳಬೇಕು ಅಂದರೆ ಮೊದಲು ಈ ವಿಷಯ ಹೇಳಿ ಆಮೇಲೆ ನನ್ನ ಪ್ರೀತಿ ವಿಷಯ ಹೇಳಬೇಕಾಗಿತ್ತು. ಇಷ್ಟು ದಿನ ಹಾಗೆ ಅಂತ ಅಂದ್ಕೊಂಡಿದ್ದೆ. ಯಾಕೋ ಈ ವಿಚಾರ ಮಾತಾಡೋಕ್ಕೆ ಧೈರ್ಯನೇ ಸಾಲ್ತಿರಲಿಲ್ಲ. ಆಗೋ ಈಗೋ ಧೈರ್ಯ ಮಾಡಿ ಈ ವಿಚಾರ ಹೇಳೋಣ ಅಂತ ಬಂದರೆ ಏನೋ ಒಂದು ಅಡ್ಡ ಬಂದು ಈ ವಿಚಾರ ಮುಂದಕ್ಕೆ ಹೋಗ್ತಿತ್ತು. ಇದನ್ನು ಕೇಳಿದ್ರೆ ನೀವು ತುಂಬ ಶಾಕ್ ಆಗ್ತೀರ ಅಂತ ನನಗೆ ಗೊತ್ತು. ಆದರೆ ಈಗಿಬ್ಬರು ಮದುವೆ ಆಗಿದ್ದೀವಿ. ಈ ಸಮಯದಲ್ಲಿ ಇದನ್ನು ಹೇಳಲಿಲ್ಲ ಅಂದರೆ ಸರಿ ಇರಲ್ಲ. ಸುಳ್ಳು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವಿಬ್ಬರು ಹೊಸ ಜೀವನ ಸ್ಟಾರ್ಟ್ ಮಾಡೋದು ಯಾಕೋ ಸರಿಯಲ್ಲ ಅನಿಸ್ತಿದೆ. ಸುಳ್ಳ? ಏನು ಸುಳ್ಳು? ಇಲ್ಲಿ ತನಕ ನಿಮ್ಮ ಪಾಲಿಗೆ ನಾನು ರಾಜ ಆಗಿದ್ದೆ. ಆದರೆ ನಾನು ಬರೀ ರಾಜ ಅಲ್ಲ. ನನ್ನ ಪೂರ್ತಿ ಹೆಸರು ಸುಶಾಂತ್ ರಾಜ್ ಪ್ರಧಾನ್. ನೀವು ಯಾರನ್ನ ಶತ್ರು ಅಂತ ದ್ವೇಷಿಸ್ತಾ ಇದ್ದೀರೋ ಅದೇ ಧರ್ಮೇಂದ್ರ ಪ್ರಧಾನ್ ಅವ್ರ ಮಗ.